ಕಟ್ಲೆಟ್ ಮನೆಯಲ್ಲಿ ಹೇಗೆ ಮಾಡೋದು ಅನ್ನೋದನ್ನ ಶೇರ್ ಮಾಡ್ತಾ ಇದ್ದೀನಿ. ಸಿಂಪಲ್ ಕುಕಿಂಗ್ ಇರುತ್ತೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡೋಕಂತೂ ಮರೆಯದಿರಿ. ಇಶ್ಯೂಸ್ ನ್ಯಾಚುರಲ್ 2.0 ಯೂಟ್ಯೂಬ್ ಚಾನಲ್ ಕೂಡ ಇದೆ, ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡೋಕೆ ಮರೆಯದಿರಿ. ಫಸ್ಟ್ ನಲ್ಲಿ 250 ಗ್ರಾಮ್ ಚಿಕನ್ ತಗೊಂಡಿದ್ದೀನಿ. ಸ್ವಲ್ಪ ಟರ್ಮರಿಕ್ ಪೌಡರ್ ಹಾಕಿ ಕೊಡ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಸಾಲ್ಟ್ ಅನ್ನು ಆಡ್ ಮಾಡಬೇಕು. ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಕ್ರಶ್ ಮಾಡಿಟ್ಟಂತಹ ಪೆಪ್ಪರ್ ಅಂದ್ರೆ ಕರಿಮೆಣಸನ್ನು ಕೂಡ ಆಡ್ ಮಾಡಿ ಕೊಡ್ತಾ ಇದ್ದೀನಿ. ಓಕೆ, ಚೆನ್ನಾಗಿ ಮಿಶ್ರಣ ಮಾಡೋಣ. ಇದನ್ನ ನಾನು ಮೀಡಿಯಂ ಫ್ಲೇಮ್ ನಲ್ಲಿ ಒಂದು 10 ಮಿನಿಟ್ಸ್ ಬೇಯಿಸಿ ತೆಗಿತಾ ಇದ್ದೀನಿ. ಇನ್ನೊಂದ್ ಸೈಡ್ ನಲ್ಲಿ ನಾನು 3 ಪೊಟ್ಯಾಟೊ ಕುಕ್ಕರ್ ನಲ್ಲಿ ಬೇಯಿಸಿ ತೆಗೆದಿದ್ದೆ. 2 ವಿಸಿಲ್ ನಲ್ಲೇ ನಮ್ಮ ಪೊಟ್ಯಾಟೊ ಬೇಯುತ್ತೆ. ಇದರ ಸ್ಕಿನ್ ಅನ್ನ ರಿಮೂವ್ ಮಾಡಿ ತೆಗಿತಾ ಇದ್ದೀನಿ. ನಂತರ ನಾವು ಇದನ್ನ ಈ ರೀತಿ ಕ್ರಶ್ ಮಾಡಿ ಕೊಡ್ಬೇಕು. ಇನ್ನೊಂದ್ ಸೈಡ್ ಅಲ್ಲಿ ಚಿಕನ್ ಕೂಡ ಬೆಂದಿತ್ತು, ಅದನ್ನು ಕೂಡ ಕ್ರಶ್ ಮಾಡಿ ಕೊಡ್ತಾ ಇದ್ದೀನಿ. ಇನ್ನು ನಮ್ಗೆ ಕಟ್ಲೆಟ್ ಮಸಾಲಾ ರೆಡಿ ಮಾಡೋಣ. 2 ಟೇಬಲ್ ಸ್ಪೂನ್ ಅಷ್ಟು ಕೊಕೊನಟ್ ಆಯಿಲ್, ಜಿಂಜರ್ ಅಂಡ್ ಗಾರ್ಲಿಕ್ ಪೇಸ್ಟ್ ಹಾಕಿ ಕೊಡೋಣ. ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಕ್ಯೂಮನ್ ಸೀಡ್ಸ್ ಅಂದ್ರೆ ಸಣ್ಣ ಜೀರಿಗೆನ ಆಡ್ ಮಾಡಿ. ಇನ್ನು ಸಣ್ಣದಾಗಿ ಕಟ್ ಮಾಡಿಟ್ಟಂತಹ ಓನಿಯನ್ ಆಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಖಾರಕ್ಕೋಸ್ಕರ ಕಾಯಿ ಮೆಣಸು, ಅರ್ಧ ಟೇಬಲ್ ಸ್ಪೂನ್ ಕೊತ್ತಂಬರಿ ಹುಡಿ, 1 ಟೇಬಲ್ ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಕೊಡೋಣ. ಮೆಣಸಿನ ಹುಡಿಯ ಹಸಿ ಸ್ಮೆಲ್ ಹೋದ ನಂತರ ನಮ್ಗೆ ಪೊಟ್ಯಾಟೊ ಆಡ್ ಮಾಡಿ ಕೊಡೋಣ. ನಂತರ ಕ್ರಶ್ ಮಾಡಿಟ್ಟಂತಹ ಚಿಕನ್ ಕೂಡ ಆಡ್ ಮಾಡಿ ಕೊಡ್ತಾ ಇದ್ದೀನಿ. ಇನ್ನು ಇದನ್ನ ಚೆನ್ನಾಗಿ ಮಿಶ್ರಣ ಮಾಡಿ ಕೊಡ್ಬೇಕು. ಫೈನಲ್ ಆಗಿ ಆಡ್ ಮಾಡ್ತಾ ಇರೋದು ಕೊತ್ತಂಬರಿ ಸೊಪ್ಪು. ಎಸ್, ನಮ್ಮ ಚಿಕನ್ ಕಟ್ಲೆಟ್ ಮಸಾಲ ಅಂತೂ ರೆಡಿ ಆಯ್ತು. ಈಸಿಯಾಗಿ ಪ್ರಿಪೇರ್ ಮಾಡಬಹುದು ಇದು. ಇನ್ನೊಂದ್ ಸೈಡ್ ಅಲ್ಲಿ 2 ಮೊಟ್ಟೆಯನ್ನ ತಕೊಂಡಿದ್ದೀನಿ. ಮೊಟ್ಟೆ ಚೆನ್ನಾಗಿ ಮಿಶ್ರಣ ಮಾಡಿ ಕೊಡ್ಬೇಕು. ಬೇಕಿದ್ರೆ ಸ್ವಲ್ಪ ಸಾಲ್ಟ್ ಅನ್ನು ಕೂಡ ಆಡ್ ಮಾಡಿ ಚೆನ್ನಾಗಿ ಬ್ಲೆಂಡ್ ಮಾಡಿ. ಇನ್ನೊಂದ್ ಸೈಡ್ ನಲ್ಲಿ ಬ್ರೆಡ್ ಕ್ರಮ್ಸ್ ತಗೊಂಡಿದ್ದೀನಿ. ಬ್ರೆಡ್ ಕ್ರಮ್ಸ್ ಎಲ್ಲಾ ಬೇಕರಿಯಲ್ಲಿ ಸಿಗುತ್ತೆ. ಇನ್ನೊಂದು ಪ್ಲೇಟ್ ಗೆ ಹಾಕಿ ಕೊಡ್ತಾ ಇದ್ದೀನಿ. ಎಸ್, ಇವಾಗ ಚಿಕನ್ ಕಟ್ಲೆಟ್ ಮಸಾಲ ರೌಂಡ್ ಶೇಪ್ ಅಲ್ಲಿ ತೆಗಿತಾ ಇದ್ದೀನಿ. ಹಾಗೆ ಇದು ಅಟ್ರಾಕ್ಟಿವ್ ಆಗಿ ಕಾಣಕ್ಕೋಸ್ಕರ ಈ ರೀತಿ ಪ್ರೆಸ್ ಮಾಡಿ ಕೊಡ್ತಾ ಇದ್ದೀನಿ. ನಮ್ಗೆ ಬೇಕಾದ ರೀತಿಯಲ್ಲಿ ಶೇಪ್ ಮಾಡಿ ಕೊಡಬಹುದು. ಇನ್ನು ಬೀಟ್ ಮಾಡಿಟ್ಟಂತಹ ಎಗ್ ಗೆ ಡಿಪ್ ಮಾಡಿ ಕೊಡ್ಬೇಕು. ಫುಲ್ ಸ್ಪ್ರೆಡ್ ಆದ ನಂತರ ಇದನ್ನ ನಾವು ಬ್ರೆಡ್ ಕ್ರಮ್ಸ್ ಗೆ ಹಾಕಿ ಕೊಡೋಣ. ಹಾಗೇನೆ ಬ್ರೆಡ್ ಕ್ರಮ್ಸ್ ಅನ್ನ ಸ್ಪ್ರೆಡ್ ಮಾಡಿ ಕೊಡೋಣ. ನಂತರ ನಮ್ಮ ಕೈಯನ್ನ ಯೂಸ್ ಮಾಡಿಕೊಂಡು ಬ್ರೆಡ್ ಕ್ರಮ್ಸ್ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಈ ರೀತಿ ನಮ್ಮ ಯಾವ ಶೇಪ್ ಅಲ್ಲಿ ಬೇಕು ಅದೇ ಶೇಪ್ ಅಲ್ಲಿ ಮಾಡಿ ಕೊಡಿ. ಫೈನಲಿ ಫ್ರೈ ಮಾಡೋಕ್ಕೋಸ್ಕರ ಬ್ರೆಡ್ ಕ್ರಮ್ಸ್ ರೆಡಿ ಮಾಡಿ ಇಟ್ಟಿದ್ದೀನಿ. ಇನ್ನೊಂದ್ ಸೈಡ್ ಅಲ್ಲಿ ಪ್ಯಾನ್ ತಗೊಂಡಿದ್ದೀನಿ. ಕೊಕೊನಟ್ ಆಯಿಲ್ ಅನ್ನ ಆಡ್ ಮಾಡಿ ಕೊಡ್ತಾ ಇದ್ದೀನಿ. ಮಕ್ಕಳಿಗೆ ನಾನು ಆಯಿಲಿ ಫುಡ್ ಕೊಡೋದ್ರಿಂದ ಕೊಕೊನಟ್ ಆಯಿಲ್ ಯೂಸ್ ಮಾಡ್ತಾ ಇರೋದು ಡಿಯರ್ಸ್. ಆಯಿಲ್ ಬಿಸಿ ಆದ ನಂತರ ನಮ್ಗೆ ಕಟ್ಲೆಟ್ ಅನ್ನ ಫ್ರೈ ಮಾಡಿ ಕೊಡೋಣ. ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಟು ಇದನ್ನ ಫ್ರೈ ಮಾಡಿ ಕೊಡ್ಬೇಕು. ಜಸ್ಟ್ 2 ಮಿನಿಟ್ಸ್ ಅಲ್ಲಿ ಇದು ಫ್ರೈ ಆಗುತ್ತೆ. ಇನ್ನೊಂದ್ ಸೈಡ್ ಅಲ್ಲಿ ಮಗಚಿ ಕೊಡೋಣ. ಒಂದ್ಸಲ ನೀವು ಇದನ್ನ ಟ್ರೈ ಮಾಡ್ಕೊಂಡು ನನಗೆ ಫೀಡ್ಬ್ಯಾಕ್ ಅಂತ ಹೇಳೋಕೆ ಮರೆಯದಿರಿ. ಎಸ್, ಇವಾಗ ನಮ್ಮ ಕಟ್ಲೆಟ್ಸ್ ಅಂತೂ ರೆಡಿ ಆಯ್ತು. ನೋಡಿದ್ರಲ್ವಾ ಯಾವ ಕಲರ್ ಗೆ ಚೇಂಜ್ ಆಗಿದೆ ಅಂತ. ಒಂಥರ ಡಾರ್ಕ್ ಬ್ರೌನ್ ಬರುವಾಗ ರಿಮೂವ್ ಮಾಡಿ ತೆಗಿಬೇಕು. ಎಸ್, ನಮ್ಮ ಕಟ್ಲೆಟ್ಸ್ ಅಂತೂ ರೆಡಿ ಆಯ್ತು. ಎಸ್, ಟೇಸ್ಟ್ ಆಗಿರುವಂತ ಕಟ್ಲೆಟ್ಸ್ ಅಂತೂ ರೆಡಿ. ಹೊರಗಡೆ ಪರ್ಚೇಸ್ ಮಾಡೋದಕ್ಕಿಂತಲೂ ನಾವು ಮನೆಯಲ್ಲೇ ಮಾಡುವಂತ ಕಟ್ಲೆಟ್ಸ್ ಅಲ್ಲಿ ತುಂಬಾ ಟೇಸ್ಟಿ ಆಗಿರುತ್ತೆ. ನೀವು ಮಾಡಿ ನಿಮ್ಮ ಮಕ್ಕಳಿಗೂ ಕೊಟ್ಟು ಸಂತೋಷವಾಗಿರಿ. ಇವತ್ತಿನ ವಿಡಿಯೋಸ್ ಇಷ್ಟೇ ಇರೋದು. ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.